ಎತ್ತಿನಹೊಳೆ ಯೋಜನೆ ಸಮರ್ಪಣೆಗೆ ಎತ್ತಿನಹೊಳೆ ಯೋಜನೆ ಸ್ವಲ್ಪ ಫಾರೆಸ್ಟ್ ಅವರು ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಅದಕ್ಕೆ ನಾವು ಒಂದು ಆಲ್ಟರ್ನೇಟಿವ್ ಜಾಗನ ಒದಗಿಸ್ಕೊಡ್ಬೇಕಾಯ್ತು. ಆಲ್ಟರ್ನೇಟಿವ್ ಜಾಗ ಕೊಟ್ಟಿದ್ದು ಕ್ಲಾರಿಫಿಕೇಶನ್ ಕೇಳಿದ್ರು. ಅದಕ್ಕೆ ಫಾರೆಸ್ಟ್ ಮಿನಿಸ್ಟರ್ ಸೇರಿ ಅದಕ್ಕೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮತ್ತು ಫಾರೆಸ್ಟ್ ಒಂದು ಮೀಟಿಂಗ್ ಮಾಡಿದ್ವಿ. ಅಪ್ಲೋಡ್ ಮಾಡ್ತೀವಿ 15ನೇ ತಾರೀಕು ಡೆಲ್ಲಿಲಿ ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡ್ಕೊಂಡು ಬರ್ತೀವಿ. ಬಂದು ಅದು ಕ್ಲಿಯರ್ ಮಾಡಿದ್ರೆ ಕೆಲಸ ಅವ್ರು ಏನ್ ಹೇಳ್ತಾರೆ ಅಲ್ಲಿಂದ ಕ್ಲಿಯರೆನ್ಸ್ ಆಗಿ ನಾವು ಪರ್ಮಿಷನ್ ಕೊಡಕ್ ಆಗಲ್ಲ ಅಂತ ಫಾರೆಸ್ಟ್ ಅವ್ರು ಹೇಳ್ತಾರೆ. ಅದಕ್ಕೆ ಸುಮಾರು 170 ಎಕರೆ 170 ಸೊ ವಾಟ್ ಎವರ್ ಎಷ್ಟಿದೆ ಆ ಜಮೀನಿಗೆ ಪರ್ಮಿಷನ್ ಕೇಳಕ್ ಹೋಗ್ತಾ ಇದ್ದೀವಿ. ಒನ್ಸ್ ಫಾರ್ ಆಲ್ ಏನೇನು ಡ್ಯೂಸ್ ಇದೆ ಆದಷ್ಟು ನಾವು ತುಮಕೂರಿಗೆ ನೀರು ತಂದು ತುಮಕೂರಿಂದ ನಾವು ಚಿಕ್ಕಬಳ್ಳಾಪುರ ಕೋಲಾರ್ಗೆ ಹೋಗ್ಬೇಕು. ಅದಕ್ಕೆ ನಾನು ಎಲ್ಲಿ ಕೆಲಸ ನಿಂತೋಗಿದೆ ಅದಕ್ಕೋಸ್ಕರ ಸಪರೇಟ್ ಮೀಟಿಂಗ್ ಮಾಡಿದೆ. ಸೊ ಅವರೆಲ್ಲ ಈಗ ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ತುಮಕೂರು DC, ಹಾಸನ DC ಇಬ್ಬರು ಕೂಡ ಎಲ್ಲೆಲ್ಲಿ ಜಮೀನು ಫಾರೆಸ್ಟ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.